ಭಾರತವನ್ನು ಶಿವನು ನಮ್ಮನೆ ಕಡೆನೇ ಬರ್ತಾವ್ರೆ. ಏನಮ್ಮೆ ಸ್ವಲ್ಪ ಬಿಸಿನೀರು ಕಾಯಿಸಿಡಿ. ಹೆಣ ನೋಡ್ಕೊಂಡು ಬಂದ್ಮೇಲೆ ಸ್ನಾನ ಮಾಡಬೇಕು. ಮಾಕದ ಮೇಲೆ ಹೊಡೆದಂಗೆ ಹೇಳಿದ್ರಿ ನೋಡಿ, ಅಮ್ಮವ್ರಿಗೆ ಕೇಳಿಸ್ಲಿಲ್ಲ ಅಂತ ಕಾಣಿಸ್ತಿದೆ. ಶಿವು ಶಿವು ಏನಾಯ್ತಪ್ಪ? ಯಾಕೆ ಗಾಬರಿ ಆಗಿದೆಯಾ? ನಮ್ ಗೋಡಂಬಿಗೆ ಏನಾಯ್ತು? ಸಮಾಧಾನ ಮಾಡ್ಕೊ ಮಾವ, ಅಳ್ಬೇಡ. ಒಂದು ಬಂದಿರೋ ವಿಷಯ ಹೇಳ ಮಾವ. ಪಾರ್ವತಿ ಅಳ್ಬೇಡಪ್ಪ, ನೀನು ಅಳ್ಬೇಡ. ನೀನು ನಮ್ಮನೆ ಮಹಾಲಕ್ಷ್ಮಿ ಇದ್ದಂಗೆ, ನೀನು ಹತ್ರ ಮನೆಗೆ ಶ್ರೇಯಸ್ಸಲ್ಲ. ಏನಾಯ್ತು ಅಂತ ಹೇಳಿ. ನಮ್ ಗೋಡಂಬಿಗೆ ತಲೆ ಹೊಡೆದು ರಕ್ತ ಸುರಿತೈತೆ ಮಾವ, ರಕ್ತ ಸುರಿತೈತೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಒಳ್ಳೆ ಜನಗಳಿಗೆ ಹುಡುಕೊಂಡು ಕಷ್ಟ ಕೊಡ್ತಿದೀಯಲ್ಲ. ಗೋಡಂಬಿ ಬಂಗಾರದಂತ ಹುಡುಗ ಅಂಥವ್ರ ಈ ಪರಿಸ್ಥಿತಿ ಇಲ್ಲದೇನಂದ್ರೆ ಯಾರು ಇಲ್ವಾ ಅಂತ ಅನಿಸ್ತೈತೆ ನಂಗೆ. ಮಕ್ಕಳವ ಕಾಪಾಡು ಮಾವ, ಪ್ಲೀಸ್ ಅಳ್ಬೇಡ ಮಾವ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಇಂಥ ಸಮಯದಲ್ಲಿ ನಾವು ಧೈರ್ಯವಾಗಿರ್ಬೇಕು ಮಾವ. ಪಾರ್ವತಿ ಬಿಡಮ್ಮ, ಎಷ್ಟು ಬೇಕೋ ಅಷ್ಟೊತ್ತು ಬಿಡಲಿ. ಅವನು ಇರೋ ನೋವೆಲ್ಲ ಹೇಳ್ಕೊಳ್ಳಿ. ಇಲ್ಲಾಂದರೆ ಗಂಟಲಲ್ಲಿರೋ ನೋವು ಎದೆಗಿಳಿಯುತ್ತೆ. ಆಮೇಲೆ ಆ ನೋವಿಂದ ಹೊರಬರೋದಕ್ಕೆ ಬಹಳ ಕಷ್ಟ, ತುಂಬ ದಿನ ಬೇಕಾಗ್ಬಿಡುತ್ತೆ. ಶಿವು, ಆ ದೇವರು ನಿನ್ನಂಥವನಿಗೆ ಯಾಕೋ ಈ ಥರ ಎಲ್ಲ ಅನ್ಯಾಯ ಮಾಡ್ತಾನೆ? ಇದನ್ನೆಲ್ಲ ನೋಡ್ತಿದ್ರೆ ಯಾಕಾದರೂ ಆ ದೇವ್ರನ್ನ ನಾವು ಪೂಜೆ ಮಾಡಬೇಕು ಅನ್ಸುತ್ತೆ. ಗೋಡಂಬಿನ ನಾನೇ ಕೆಲಸ ಕಲಿಸಿದೆ ಪಾಪ. ನಂಗೋಸ್ಕರ ಇಷ್ಟೊತ್ತಿನಾಗೆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದ. ಮನೆ ಸೇರ್ಕೊಂಡೋ ಇಲ್ವೋ ಅಂತ ಫೋನ್ ಮಾಡಿ ಕೇಳಿದಾಗ ಕೋರ್ಕೆ ನಂಗೆ ಹಿಂಗೆ ಹೇಳ್ದು. ಅವನ ಈ ಸ್ಥಿತಿ ನಂಗೆ ನೋಡಕ್ಕಾಯ್ತಿಲ್ಲಮ್ಮ, ನೋಡಕ್ಕಾಯ್ತಿಲ್ಲ. ಅಯ್ಯೋ ಶಿವನೇ, ತಮ್ಮ ಶಿವಣ್ಣಿಗೆ ಜೀವಕ್ಕೆ ಜೀವ ಆಗಿದ್ದ ಅಂಥವನ್ಗೆ ಹಿಂಗಾಗೋಯ್ತಲ್ಲ. ಹಿಂಗೆಲ್ಲ ಆಗ್ಬಾರ್ದಾಗಿತ್ತು. ಜೀವಕ್ಕೆ ಜೀವ ಕೊಡೋ ಒಂದು ಜೀವನೇ ಹೊಟ್ಟೋದ್ರೆ ಆ ನೋವು ಯಾರಿಗೆ ತಡ್ಕೊಳಕ್ಕಾಗತ್ತೆ ಹೇಳು? ಮಾವ ಹಿಂಗೆಲ್ಲ ಮಾತಾಡ್ಬೇಡಿ ಮಾವ, ಗೋಡಂಬಿಗೆ ಜೀವ ಐತೆ. ಅಯ್ಯಯ್ಯೋ, ನಮ್ಮ ಚಿಕ್ಕ ದೊರೆ ಕತೆ ಮುಗೀತಲ್ಲಪ್ಪ. ಈಗಲೇ ಹೋಗಿ ಈ ವಿಷಯ ತಿಳಿಸ್ಬೇಕು. ಅಪ್ಪ, ನಾವಿನ್ನೂ ವಿಷಯನೇ ಹೇಳಿಲ್ಲ ನಿನಗೆ. ಅಷ್ಟರಲ್ಲಿ ಗೋಡಂಬಿ ಹಣ್ಣಕ್ಕೆ ಜೀವ ಹೋಗಿದೆ ಅಂತ ಹೇಗೆ ಹೇಳ್ದೆ?